ಜೀವನದಲ್ಲಿ ಯಾರೇ ಬಂದು ಏನಾದರೂ ಕೇಳಿದರು ಎಂದರೆ ಅದಕ್ಕೆ ನಾವು ಉತ್ತರ ಕೊಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಏಕೆಂದರೆ ಒಮ್ಮೆ ಕಾಡಿನಲ್ಲಿ ಒಂದು ಸಿಂಹ ಹೋಗುತ್ತಿತ್ತು. ಅದು ತನ್ನ ಮೈಯಲ್ಲಿ ವಾಸನೆ ಬರುತ್ತಿದೆಯಾ ಎಂದು ತಿಳಿದುಕೊಳ್ಳಬೇಕು ಅಂತ ಅದಕ್ಕೆ ಅನಿಸುತ್ತದೆ. ಆಗ ಅದು ಮುಂದೆ ಹೋಗಿ ಜಿಂಕೆಗೆ ಕೇಳಿತು, ನನ್ನ ಮೈಯಲ್ಲಿ ಏನಾದರೂ ವಾಸನೆ ಬರುತ್ತಿದೆಯಾ ಅಂತ. ಅದಕ್ಕೆ ಜಿಂಕೆ ಸತ್ಯ ಹೇಳಿತು, ಹೌದು, ಸ್ವಲ್ಪ ವಾಸನೆ ಬರುತ್ತಿದೆ ಅಂತ. ಅದನ್ನು ಕೇಳಿದ ಸಿಂಹ ಕೋಪಗೊಂಡಿತ್ತು. ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀಯಾ ಎಂದು ಜಿಂಕೆಯನ್ನು ತಿಂದಿತು. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಮೊಲಗೆ ಕೇಳಿತು, ನನ್ನ ಮೈಯಲ್ಲಿ ವಾಸನೆ ಬರುತ್ತಿದೆಯಾ ಅಂತ. ಮೊಲವೂ ಸತ್ಯ ಹೇಳಿತು, ಹೌದು, ಏನೋ ಒಂಥರ ವಾಸನೆ ಬರುತ್ತಿದೆ ಅಂತ ಹೇಳಿತ್ತು. ಅದಕ್ಕೂ ಸಿಂಹ ಕೋಪಗೊಂಡಿತು. ನನ್ನನ್ನು ಅವಮಾನ ಮಾಡ್ತೀಯಾ ಎಂದು ಮೊಲವನ್ನು ತಿಂದಿತು. ಹಾಗೆ ಮತ್ತೆ ಸ್ವಲ್ಪ ಮುಂದೆ ಹೋಗಿ ಸಿಂಹ ನರಿಗೆ ಕೇಳಿತು, ನನ್ನ ಮೈಯಲ್ಲಿ ಏನಾದರೂ ಕೆಟ್ಟ ವಾಸನೆ ಬರ್ತಿದೆಯಾ ಅಂತ. ಅದಕ್ಕೆ ನರಿ ಸ್ವಲ್ಪ ಯೋಚಿಸಿತು. ಆಮೇಲೆ ಬುದ್ಧಿವಂತಿಕೆಯಿಂದ ಹೇಳಿತು, ಸಿಂಹರಾಜ, ನನಗೆ ಶೀತ ಆಗಿದೆ, ಯಾವುದು ವಾಸನೆ ಯಾವುದು ಅಲ್ಲ ಅನ್ನೋದು ನನಗೆ ಗೊತ್ತಾಗುತ್ತಿಲ್ಲ. ನರಿ ಕೊಟ್ಟ ಆ ಬುದ್ಧಿವಂತ ಉತ್ತರದಿಂದ ಅದು ತನ್ನನ್ನು ಉಳಿಸಿಕೊಂಡಿತು. ಜೀವನದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಜಾಣ್ಮೆ ಅಲ್ಲ. ಕೆಲವು ಸಮಯಗಳಲ್ಲಿ ಮೌನ ಅಥವಾ ಬುದ್ಧಿವಂತ ಉತ್ತರವೇ ನಮಗೆ ರಕ್ಷಣೆ.